ದೇಶದ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ತಮಿಳುನಾಡಲ್ಲಿ GST ಬಗ್ಗೆ ಒಂದು ಸಭೆಯನ್ನು ಮಾಡ್ತಾರೆ. ಅನೇಕ ಉದ್ಯಮಿಗಳು ಬಂದಿರ್ತಾರಲ್ಲಿ GST ಕುರಿತಾಗಿ ಉದ್ಯಮಿಗಳ ಅಹವಾಲನ್ನು ಕೇಳೋದು ಈ ಒಂದು ಸಭೆಯ ಉದ್ದೇಶ. ಸಿಂಪಲ್. ಏನೋ ಸಮಸ್ಯೆಗಳಿದೆಯಾ ನಿಮಗೆ GST ವಿಚಾರದಲ್ಲಿ ಅಂತ ಕೇಳಿದಾಗ ಕೆಲವು ಉದ್ಯಮಿಗಳು ಹೇಳ್ತಾರೆ ಈ GST ತುಂಬ ಕಡೆ ಅವೈಜ್ಞಾನಿಕವಾಗಿ ಆಗಿಬಿಟ್ಟಿದೆ, ಅವೈಜ್ಞಾನಿಕವಾಗಿ ನಡೆದುಬಿಟ್ಟಿದೆ. ಇದು ಯಾವ ಥರ GST ಹಾಕ್ತಾ ಇದ್ದೀರಿ ನೀವು ಅಂತ ಕೇಳ್ತಾರೆ. ಇದರಲ್ಲಿ ಒಂದು ಕಡೆಯಲ್ಲಿ ಅನ್ನಪೂರ್ಣ ರೆಸ್ಟೋರೆಂಟ್ನ ಮಾಲೀಕರು ಕೇಳಿಬಿಡ್ತಾರೆ. ತಿರು ಶ್ರೀನಿವಾಸನ್ ಅಂಥೇಳಿ ಅವ್ರ ಹೆಸರು. ತಿರು ಶ್ರೀನಿವಾಸನ್ ಅವ್ರು ಹೇಳ್ತಾರೆ, ಇದು ಯಾವ ಥರ GST ಆಗಿದೆ ಮೇಡಮ್, ನಮ್ಮದೆಲ್ಲ ಒಂದು ಹೋಟೆಲ್ ನಡೆಸ್ತಾ ಇದ್ದೀನಿ. ಕೆಲವು ಕಡೆ ಮಾತಾಡ್ತಾರೆ, ಬನ್ ತೊಗೊಂಡ್ರೆ 5%, ಬನ್ ತೊಗೊಂಡ್ರೆ 5% GST, ಅದ್ರ ಮೇಲೆ ಕ್ರೀಮ್ ಎತ್ಬಿಟ್ರೆ 18% GST. ಇದಕ್ಕೊಂದು ತರ್ಕ ಇದೆಯಾ? ಅದಕ್ಕೆ ಬೇಕರಿಗೆ ಬಂದವ್ರು ಕೇಳ್ತಾ ಇದ್ದಾರೆ, ನಮಗೆ ಕ್ರೀಮ್ ಸಪ್ರೇಟಾಗಿ ಕೊಟ್ಬಿಡಿ, ಬನ್ ಸಪ್ರೇಟಾಗಿ ಕೊಟ್ಬಿಡಿ, ನಾವೇ ಬನ್ನಲ್ಲಿ ಬಳ್ಕೊಂಡು ತಿಂತೀವಿ. ಯಾರಿಗೆ 18% ಯಾಕೆ ಕಟ್ಟಬೇಕು? ಬನ್ಗಾದರೆ 5%, ಅದ್ರ ಮೇಲೆ ಕ್ರೀಮ್ ಬೆಳೆದ ತಕ್ಷಣ 18% GST ಯಾಕಾಯಿತು? ಒಂದು ಲೇಯರ್ ಕ್ರೀಮ್ಗೆ ಇಷ್ಟು ಯಾಕೆ ಪೇ ಮಾಡಬೇಕು ಅಂತ ಅವ್ರು ತಮಾಷೆ ಮಾಡ್ತಿರ್ತಾರೆ. ಎರಡು ಸಪ್ರೇಟಾಗಿ ಕೊಟ್ಬಿಡಿ ಅಂತ. ಇದೇ ವಿಚಾರ ಇಟ್ಕೊಂಡು ಈಗ ಅದಕ್ಕೆ ಅಲ್ಲಿ ಏನು ಉತ್ತರ ಕೊಟ್ಟರು, ಒಂದು ಕಡೆ ಉತ್ತರ ಕೊಟ್ಟರು. ಆಮೇಲೆ ಕೊಠಡಿಗೆ ಕರೆಸಿಕೊಂಡು ಯಾವ ವ್ಯಕ್ತಿ ಈ ಥರ ಅಷ್ಟೂ ಜನಗಳ ಸಮ್ಮುಖದಲ್ಲಿ ಇಂಥ ಪ್ರಶ್ನೆಯನ್ನು ಕೇಳಿಬಿಟ್ರೋ ಅವರಿಂದ ಸಾರಿ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಅವರಿಂದ ಸಾರಿ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅನ್ನೋರು ಒಂದು ವಿಚಾರ ಇದೆಯಲ್ಲ, ದೇಶಾದ್ಯಂತ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದೀಗ ಕೇಳಬಾರ್ದು ಕೇಳಿದ್ರೆ ಆ ಉದ್ಯಮಿ ತಮಿಳುನಾಡಿನ ಒಂದು ರೆಸ್ಟೋರೆಂಟ್ ಚೈನ್ನಲ್ಲಿ ಅನ್ನಪೂರ್ಣ ರೆಸ್ಟೋರೆಂಟ್ ಕೂಡ ಪ್ರಮುಖವಾದಂಥ ಪಾತ್ರ ವಹಿಸ್ತಾ ಇದೆ. ಸಣ್ಣ ಸಣ್ಣ ಉದ್ಯಮಗಳು ಸೇರಿಕೊಂಡು ಈ ಥರದ್ದೆಲ್ಲ ಕೆಲಸ ಮಾಡಿಕೊಂಡು ದೇಶದ ಆರ್ಥಿಕತೆಗೆ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಈ ಥರ ಯಾಕೆ ಮಾಡಬೇಕಾಗಿತ್ತು ನಿರ್ಮಲಾ ಸೀತಾರಾಮನ್ ಅವರು ಅಂತ ಹೇಳಿ ಒಂದು ಪ್ರಶ್ನೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರು ಪ್ರಶ್ನೆ ಕೇಳ್ತಾರೆ. ರಾಹುಲ್ ಗಾಂಧಿಯವರು ಒಂದು ಪ್ರಶ್ನೆ ಕೇಳ್ತಾರೆ, ಏನಿದು ನಿಮ್ಮ ಕಥೆ? ರಾಹುಲ್ ಗಾಂಧಿಯವರ ಕ್ವಶನ್ ಇದು. ರಾಹುಲ್ ಗಾಂಧಿಯವರು ಯಾಕೆ ಈ ಥರ ಮಾಡ್ತಾ ಇದ್ದೀರಿ ನೀವು? ಸರಿನಾ ಇದು? ಇದು ನಿರ್ಮಲಾ ಸೀತಾರಾಮನ್ ಅವರ ಅಹಮನ್ನು ತೋರಿಸ್ತಾ ಇದೆ, ನಿಮ್ಮ ಅಹಂಕಾರವನ್ನು ತೋರಿಸ್ತಾ ಇದೆ. ಇದು ಈ ಥರ ನೀವು ಯಾಕೆ ಮಾಡಿದ್ರಿ? ದೊಡ್ಡ ದೊಡ್ಡ ಉದ್ಯಮಿಗಳು ಬಂದುಬಿಟ್ರೆ, ಕೋಟ್ಯಾಧಿಪತಿಗಳು, ಶತಕೋಟ್ಯಾಧಿಪತಿಗಳು ಬಂದುಬಿಟ್ರೆ, ದೇಶದ ಸರ್ಕಾರದ ಆಸ್ತಿ ಸೇರಿ ಎಲ್ಲ ತೆರಿಗೆ ವಿನಾಯಿತಿಗಳನ್ನು ಕೊಟ್ಬಿಟ್ಟು ರೆಡ್ ಕಾರ್ಪೆಟ್ ಹಾಸ್ಬಿಡ್ತಾರೆ ಮೋದಿಯವರು. ಸಣ್ಣ ಸಣ್ಣ ಉದ್ಯಮಗಳು ದೇಶ ಕಟ್ತಾ ಇದ್ದಾರೆ. ಇಂಥ ಉದ್ಯಮಿಗಳು ಕೇಳಬಾರ್ದ ಪ್ರಶ್ನೆ ಏನಾದರೂ ಕೇಳಿದ್ರಾ? ಇದು ನಿಮ್ಮ ಅಹಮಿಕೆಯನ್ನು ತೋರಿಸ್ತಾ ಇದೆ, ಇದು ಸರಿಯಲ್ಲ ಅಂಥೇಳಿ ರಾಹುಲ್ ಗಾಂಧಿ ಒಂದು ಕಡೆ ಹೇಳ್ತಾರೆ. ದ ಓನರ್ ಆಫ್ ಎ ಸ್ಮಾಲ್ ಬಿಸ್ನೆಸ್ ಲೈಕ್ ಅನ್ನಪೂರ್ಣ ರೆಸ್ಟೋರೆಂಟ್ ಇನ್ ಕೊಯಂಬತ್ತೂರ್ ಆಸ್ಕ್ಸ್ ಅವರ್ ಪಬ್ಲಿಕ್ ಸರ್ವೆಂಟ್ಸ್ ಫಾರ್ ಅ ಸಿಂಪ್ಲಿಫೈಡ್ GST ರೆಜಿಮ್. ಈ 5% ಒಂದು ಕಡೆ, 18% ಒಂದು ಕಡೆ, 28% ಒಂದು ಕಡೆ, 12% ಈ ಥರದ್ದೆಲ್ಲ ಇದೆಯಲ್ಲ, ಇಷ್ಟೆಲ್ಲ ಕ್ಲಮ್ಸಿ ಮಾಡಬೇಡಿ, ಸಿಕ್ ಮಾಡಬೇಡಿ, ಇದನ್ನು ಸರಳವಾಗಿ ಮಾಡಿ ಇದನ್ನು ಅಂತ ಸಣ್ಣ ಸಣ್ಣ ಉದ್ಯಮಿಗಳು ಕೇಳ್ಕೊಳ್ತಾ ಇದ್ದಾರೆ. ಇದು ಇವ್ರಿಗೆ ಅರಗಿಸ್ಕೊಳಕ್ಕಾಗ್ತದೆ. ಜಸ್ಟ್ ಒಂದು ಸಿಂಪ್ಲಿಫಿಕೇಷನ್ ಆಗಲಿ ಇದು ಅಂತ ಕೇಳ್ಕೊಳ್ತಾ ಇದ್ದಾರಲ್ಲ, ಇದಕ್ಕೆ ಇವರಿಗೆ ಇದು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇವರ ಅಹಮಿಕೆ ತೋರಿಸ್ತಾ ಇದೆ. ಇವರೆಲ್ಲ ಪಬ್ಲಿಕ್ ಸರ್ವೆಂಟ್ ಆಗಿ ಉಳಿದಿಲ್ಲ, ಇವರೆಲ್ಲರೂ ಕೂಡ ಆ ಥರ ಮಾತಾಡ್ತಾ ಇದ್ದಾರೆ ಇವರು. ಅವ್ರು ಹೇಳ್ತಾರೆ, ದಿಸ್ ರಿಕ್ವೆಸ್ಟ್ ಈಸ್ ಮೆಟ್ ವಿತ್ ಆರೋಗೆನ್ಸ್ ಆ್ಯಂಡ್ ಔಟ್ರೈಟ್ ಡಿಸ್ರೆಸ್ಪೆಕ್ಟ್. ಈ ಥರದೊಂದು ಬೇಡಿಕೆ ಆ ಮನುಷ್ಯ ಕೇಳಿದ ತಕ್ಷಣ, ಈ ಥರದೊಂದು ಬೇಡಿಕೆ ಕೇಳಿದ ತಕ್ಷಣವೇ ಇವರಿಗೆ ಸಿಟ್ಟು ಬಂದುಬಿಟ್ಟಿದೆ. ಇವರ ಅಹಮಿಕೆ ಜಾಗೃತವಾಗಿಬಿಟ್ಟಿದೆ. ಅಲ್ಲಿ ಅವ್ರನ್ನ ಆ ಥರ ಟ್ರೀಟ್ ಮಾಡಿದ್ದಾರೆ ಇವರು. ಯೆಟ್ when a billionaire friend seeks to bend the rules, change the laws or acquire national assets, Modi ji rolls out the red carpet. ಬಿಲಿಯನೇರ್ಗಳಿರ್ತಾರಲ್ಲ, ಕೋಟ್ಯಾಧಿಪತಿಗಳಿರ್ತಾರಲ್ಲ, ಅಂಥವ್ರೇನಾದರೂ ಸ್ವಲ್ಪ ನಿಯಮಗಳು ಬದಲಾವಣೆ ಮಾಡಿ ಅಂತ ಹೇಳಿಬಿಟ್ರೆ, ಕಾನೂನು ಚೇಂಜ್ ಮಾಡಿ ಅಂತ ಕೇಳಿಬಿಟ್ರೆ, ನ್ಯಾಷನಲ್ ಅಸೆಟ್ಸನ್ನು ಬೇಕಾದ್ರೂ ತೊಗೊಂಡಾಗ ಅವ್ರ ಮುಂದೆ ಇಟ್ಬಿಡ್ತಾರೆ ಇವರು. ಆ ತರಹದವರು ಇವರು BJPಯವರು. ಇದು ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಟ್ವೀಟು. ಅವರ್ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಹ್ಯಾವ್ ಆಲ್ರೆಡಿ ಎಂಡ್ಯೂರ್ಡ್ ದ ಬ್ಲೋಸ್ ಆಫ್ ಡಿಮಾನಿಟೈಸೇಷನ್ ಆ್ಯಂಡ್ inaccessible banking system, tax extortion and a disastrous GST. The last thing they deserve is further humiliation. ಎಲ್ಲ ಆಗಲೇ ಡಿನೋಟಿಫಿಕೇಷನ್ನು, ಅದು ಡಿಮಾನಿಟೈಸೇಷನ್ನು, ಇನ್ನೊಂದು ಮತ್ತೊಂದು ಇಂಥ ವಿಚಾರಗಳಿಂದ ಏನಾಗ್ಬಿಟ್ಟಿದೆ, ಆಲ್ರೆಡಿ ಜರ್ಜರಿತರಾಗ್ಬಿಟ್ಟಿದ್ದಾರೆ. ಈಗ GSTನೂ ಬಿಡಲಿಲ್ಲ, ಇವರು ಇದನ್ನು ಮಾಡಿಬಿಟ್ಟಿದ್ದಾರೆ. ಈ ಥರ ಯಾಕೆ ಮಾಡಿದ್ರು ಅಂತ. ಅದೆಲ್ಲಿದ್ದರು ಅಣ್ಣಾಮಲೈ, ಎದ್ದು ಬಂದುಬಿಟ್ರು ಅಣ್ಣಾಮಲೈ. ಇದಕ್ಕೆ ಒಂದು ವೇಳೆ ಆ ಥರ ಉದ್ಯಮಿಯಿಂದ ಒಂದು ವೇಳೆ ಇದೇ ನಿರ್ಮಲಾ ಸೀತಾರಾಮನ್ ಅವರು ಸಾರಿ ಕೇಳಿಸಿಕೊಂಡಿದ್ದರೆ ಕ್ಷಮೆ ಯಾರು ಕೇಳಬೇಕಿತ್ತು ಹೇಳಿ? ನಿರ್ಮಲಾ ಸೀತಾರಾಮನ್ ಅವರು ಕೇಳಬೇಕಾಗಿತ್ತು. ಓಹೋ, ಇಲ್ಲಿ ಅಣ್ಣಾಮಲೈ ಸಿಂಗಮ್ ಅಣ್ಣಾಮಲೈ ಎದ್ದುಬಿಟ್ರಪ್ಪ ಇವರು, ಶುರು ಮಾಡ್ಕೊಂಡ್ರಿ ಇವರು ಕೇಳಿರೋದೇನು ಗೊತ್ತಾ? ಸಾರಿ ಕೇಳಿಸಿದ್ರು ಅಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ರೆ ಇವರು ಅದು ಹೇಳಿಲ್ಲ.
ನೀವು ಅಣ್ಣಾಮಲೈ ಟ್ವೀಟನ್ನು ಅಬ್ಸರ್ವ್ ಮಾಡಬೇಕು, ಎಷ್ಟು ಸ್ಮಾರ್ಟಾಗಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇದು ಆನ್ ಬಿಹಾಫ್ ಆಫ್ BJP ತಮಿಳ್ನಾಡು, I sincerely apologize for the actions of our functionaries who shared a private conversation between a respected business owner and our honorable FM. ಅಂದರೆ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಒಳಗಡೆ ನಡೀತಲ್ಲ ಒಂದು ಖಾಸಗಿ ಸಂಭಾಷಣೆ, ಖಾಸಗಿ ಮಾತುಕತೆ ನಡೀತಲ್ಲ, ಇದನ್ನು ನಮ್ಮ ಕಡೆಯವರು ಕೆಲವರು ಆಚೆ ಬಿಟ್ಟುಬಿಟ್ಟಿದ್ದಾರಲ್ಲ, ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ. ನಡೆದ ಘಟನೆಗಲ್ಲ, ಆ ಘಟನೆ ಸಾರ್ವಜನಿಕವಾಗಿಬಿಟ್ಟಿದ್ದಕ್ಕೆ ಪಾಪ ಅಣ್ಣಾಮಲೈ ಕ್ಷಮೆ ಕೇಳ್ತಾ ಇದ್ದಾರಂತೆ. ಮಿಸ್ಟರ್ ಅಣ್ಣಾಮಲೈ, ತಮಿಳ್ನಾಡಲ್ಲಿ ನೀವು ಯಾಕಿದ್ದೀರಾ ಹೇಳಿ? ತಮಿಳ್ನಾಡಿನ ಘನತೆ ಎತ್ತಿ ಹಿಡಿಯೋದಕ್ಕೆ. ನಿಮ್ಮದೇ ಪಕ್ಷದವ್ರು ಯಾರೋ ತಪ್ಪು ಮಾಡಿದ್ರು ಕೂಡ ನೀವು ಖಂಡಿಸೋದು ಕಲ್ತ್ಕೊಳ್ರಿ ಮಿಸ್ಟರ್ ಅಣ್ಣಾಮಲೈ. ಖಂಡಿಸಿ ಮೊದಲು ಅದನ್ನು. ಒಂದು ವೇಳೆ ಆ ಥರ ಅವ್ರು ಸಾರಿ ಕೇಳಿಸಿದ್ರೆ ಕರ್ಸ್ಕೊಳ್ಳೋಂಥದ್ದು ಏನಿತ್ತಲ್ಲ ಒಳಗಡೆ, ಕ್ಷಮೆ ಕೇಳಿಸ ಕರ್ಸ್ಕೊಂಡಿದ್ರಾ? ಐ ಡೋಂಟ್ ನೋ. ಎಲ್ಲರೂ ಹೇಳ್ತಾರೆ ಸಾರಿ ಕೇಳಿಸಿದ್ದಾರೆ, ಅವ್ರ ಕೈನಲ್ಲಿ ಕೂತಿದ್ದವ್ರು ಎದ್ಬಿಟ್ಟು ಸಾರಿ ಕೇಳಿದ್ದಾರೆ ಅಂತ. ಬರಲಿ, ಅದು ಕೂಡ ಆಚೆ ಬರಲಿ. ನಿರ್ಮಲಾ ಸೀತಾರಾಮನ್ಗೆ ಸಂಬಂಧ ಇಲ್ವೇನ್ರಿ ತಮಿಳ್ನಾಡು? ಸಂಬಂಧ ಇಲ್ಲ. ಯಾಕೆ ಹೇಳಿ? ಕರ್ನಾಟಕದಿಂದ ನಿಂತ್ಕೊಳ್ಳೋದು ನಿರ್ಮಲಾ ಸೀತಾರಾಮನ್ನು. ನಿಮಗೆ ಯಾಕೆ ದರ್ದೇಳಿ ಅಣ್ಣಾಮಲೈ? ಮಿಸ್ಟರ್ ಅಣ್ಣಾಮಲೈ, ನಿಮಗೇನು ದರ್ದೇಳಿ? ಏನೋ ಅಧ್ಯಕ್ಷ ಆಗಲ್ಲ, ಏನೋ ಮಾಡಿಬಿಡ್ತೀನಿ ಅಂತ ಹೋಗಿದ್ದೀರಲ್ಲ, ಒದ್ದಾಡ್ತಾ ಇದ್ದೀರಾ. ಏನೂ ಮಾಡೋಕ್ಕಾಗಿಲ್ಲ ನಿಮ್ಮ ಕೈನಲ್ಲಿ. ಏನು ಮಾಡಿದ್ದೀರಿ ನೀವು? ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಪಾಪ ನಿಮಗಲ್ಲ ಒದ್ದಾಟ. ಅಯ್ಯೋ, ನಮ್ಮ ತಮಿಳಿಗರಿಗೆ ಈ ಥರ ಕೇಂದ್ರದಿಂದ ಬಂದೊಬ್ಬರು ಅವಮಾನ ಮಾಡಿಬಿಟ್ರು ಅಂದರೆ ನಾಳೆ ಎಲೆಕ್ಷನ್ ನಿಂತ್ಕೋಬೇಕಾಗಿರೋರು ನೀವು. ಇನ್ನು ಅದರ ಖಂಡಿಸೋದು ಕಲ್ತ್ಕೊಳ್ರಿ ಅಣ್ಣಾಮಲೈ. ಅಲ್ಲೊಂದು ಅವಮಾನ ಆಗಿದೆ ಅಂದರೆ ಇದನ್ನು ಆಚೆ ಬಿಟ್ಬಿಟ್ಟಿದ್ರ ಬಗ್ಗೆ ನಿಮಗೆ ಪಶ್ಚಾತ್ತಾಪ, ಅದರ ಬಗ್ಗೆ ನಿಮಗೆ ಕ್ಷಮೆ. ಆನಂತರದಲ್ಲಿ ಮುಂದುವರಿತಾರೆ ಅಣ್ಣಾಮಲೈ. ಐ ಸ್ಪೋಕ್ ವಿತ್ ತಿರು ಶ್ರೀನಿವಾಸನ್ AVL, ದಿ ಎಸ್ಟೀಮ್ಡ್ ಓನರ್ ಆಫ್ ದಿ ಅನ್ನಪೂರ್ಣ ಚೈನ್ ಆಫ್ ರೆಸ್ಟೋರೆಂಟ್ಸ್, ಟು ಎಕ್ಸ್ಪ್ರೆಸ್ ರಿಗ್ರೆಟ್ ಫಾರ್ ದಿಸ್ ಅನ್ಇಂಟೆಂಡೆಡ್ ಬ್ರೀಚ್ ಆಫ್ ಪ್ರೈವಸಿ. ಆಗಲೂ ಹೇಳ್ತಾರೆ ನೋಡಿ, ಅಲ್ಲಿ ನಿಮ್ಮ ಖಾಸಗಿತನದ ಉಲ್ಲಂಘನೆ ಆಗಿದ್ದರ ಬಗ್ಗೆ ನಾನು ಅನ್ನಪೂರ್ಣ ರೆಸ್ಟೋರೆಂಟ್ನ ಮಾಲೀಕರಾದಂತಹ ಶ್ರೀನಿವಾಸನ್ ಅವರನ್ನು ಕ್ಷಮೆ ಕೇಳಿದ್ದೀನಿ, ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂಥೇಳಿ ಅಣ್ಣಾಮಲೈ. ಆಗಲೂ ಕೂಡ ಒಳಗಡೆ ಆದ ಘಟನೆ ಆಚೆ ಬಂದಿದ್ದಕ್ಕೆ ಅವ್ರಿಗೆ ವಿಷಾದ ಅಂತೆ. ಯಾರಿಗೆ? ಮಿಸ್ಟರ್ ಅಣ್ಣಾಮಲೈ ಅವರಿಗೆ. ಅನ್ನಪೂರ್ಣ ಶ್ರೀನಿವಾಸನ್ ಅಣ್ಣ ಈಸ್ ಎ ಪಿಲ್ಲರ್ ಆಫ್ ತಮಿಳ್ನಾಡುಸ್ ಬಿಸ್ನೆಸ್ ಕಮ್ಯುನಿಟಿ, ಕಾಂಟ್ರಿಬ್ಯೂಟಿಂಗ್ ಸಿಗ್ನಿಫಿಕೆಂಟ್ಲಿ ಟು ದಿ ಸ್ಟೇಟ್ಸ್ ಆ್ಯಂಡ್ ನೇಷನ್ಸ್ ಎಕನಾಮಿಕ್ ಗ್ರೋತ್. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಲೇ ದ ಮ್ಯಾಟರ್ ಟು ರೆಸ್ಟ್ ವಿತ್ ಡ್ಯೂ ರೆಸ್ಪೆಕ್ಟ್. ಎಲ್ಲರೂ ಈ ವಿಷಯ ಬಿಟ್ಬಿಡಿ. ಇವರು ನಮ್ಮ ಸ್ಟೇಟಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇವರು ಒಂದು ಒಳ್ಳೆ ಉದ್ಯಮಿ ಆಗಿದ್ದಾರೆ ಅಂತ ಅವರಿಗೆ ಸಜೆಷನ್. ಈ ಒಂದು ಇಡೀ ವಿಷಯವನ್ನು ಬಿಟ್ಬಿಡೋಣ ನಾವು ಅಂತ. ಕೇಳ್ರಿ ನಿಮ್ಮ ನಾಯಕಿ ಶ್ರೀಯುತ ಯಾರು ನಿರ್ಮಲಾ ಸೀತಾರಾಮನ್ ಅವರನ್ನು ಸಾರಿ ಕೇಳಿಸಿ ನೋಡೋಣ. ನೀವು ಕೇಳಿಸ್ರಿ ಅಣ್ಣಾಮಲೈ. ನೀವು ಎಲೆಕ್ಷನ್ ನಿಂತ್ಕೋಬೇಕು, ನೀವು ಎಲೆಕ್ಷನ್ ನಿಂತ್ಕೋಬೇಕಾಗಿರೋದು, ನಾಟ್ ನಿರ್ಮಲಾ ಸೀತಾರಾಮನ್. ನೋ, ಅವ್ರು ಬರೋದು ಕರ್ನಾಟಕದಲ್ಲಿ ನಿಂತ್ಕೊಳ್ತಾರೆ, ಇಲ್ಲಿ ಬಂದು ಏನು ಮಾಡ್ತಾರೆ ಅದು ಬೇರೆ ವಿಚಾರ. ನಿಂತ್ಕೋಬೇಕಾಗಿರೋದು ನೀವು, ನಿಮ್ಗೆ ಆ ದರದ್ದು. ಅದಕ್ಕೆ ಅಲ್ಲಿ ಇನ್ನೊಂದು ಪಾರ್ಟಿಯವ್ರು ಕೇಳ್ತಾ ಇರೋದು, ನೀವು ಯಾಕೆ ತಮಿಳ್ನಾಡಲ್ಲಿ BJP ಅವ್ರು ಬರಲ್ಲ ಅಂತ ಆ ನಾಯಕ ಮಾತಾಡ್ತಾರೆ. ಇಂಥ ಕಾರಣಗಳಿಗಾಗಿಯೇ ನೀವು ತಮಿಳ್ನಾಡಲ್ಲಿ ಬರಲ್ಲ ಅಂಥೇಳಿ ಬೇರೆ ಪಕ್ಷದವ್ರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವ್ರ ಕಡೆಯಿಂದ ನೀವು ಕ್ಷಮೆ ಕೇಳಿಸ್ಬೇಕಾಗಿತ್ತು, ನೀವು ಕ್ಷಮೆ ಕೇಳಬೇಕಾಗಿತ್ತಲ್ಲಿ. ನೀವು ಹೇಳ್ತಿರೋದೇನು, ಆ ವಿಡಿಯೋ ಆಚೆ ಬಂದಿದ್ರ ಬಗ್ಗೆ ನೀವು ಕ್ಷಮೆ ಕೇಳ್ತಾ ಇದ್ದೀರಿ, ರಿಗ್ರೆಟ್ ತೋರಿಸ್ತಾ ಇದ್ದೀರಿ. ಬಟ್ ವಿಡಿಯೋದಲ್ಲಿ ನಡೆದಿರಬಹುದಾದ ಇನ್ಸಿಡೆಂಟ್ ಬಗ್ಗೆ ನೀವು ಕ್ಷಮೆ ಇಲ್ಲ. ಯಾಕೆ ಅಂತ ಮಿಸ್ಟರ್ ಅಣ್ಣಾಮಲೈ ಯಾವಾಗಾದ್ರೂ ಸಾಧ್ಯ ಆದರೆ ಇನ್ನೊಂದು ಟ್ವೀಟ್ ಮಾಡಿ ಅದನ್ನು ಹೇಳಿ. காரம் வேணுங்கிறது, காரத்துக்கு 12ன்னு சொன்னா உடனே சண்டைக்கு வர்றது, இது டெய்லி எங்களுக்கு நடக்குது பிரச்சனை. ஒரே பில்லுல ஒரு ஃபேமிலிக்கு டிஃபரெண்டா ஜிஎஸ்டி போட்டு கொடுக்கறது கஷ்டமா இருக்கு. ஒரு பன்னுக்கு ஜிஎஸ்டி கிடையாது, பன்னுக்குள்ள ஒரு கிரீம் வச்சுட்டா அதுக்கு 18% ஆயிடும். கஸ்டமர் என்ன சொல்றாரு, நீ கிரீமே ஜாமியம் கொண்டா நானே வச்சுக்கிறேன், ஆனா நடத்த முடியல. அதனால ஒன்னா எல்லாத்துக்கும் ஒரே மாதிரி ஜாஸ்தி பண்ணிருக்க. இல்லைன்னா இன்னொன்னு, இதே அம்மா வந்து உங்க MLA அம்மா தான் இதெல்லாம் பண்றதுக்கு. அவங்க இந்த தொகுதியில் இருக்காங்க, கடையில வந்துட்டு வடநாட்டுல அதிகம் ஸ்வீட் சாப்பிடுறாங்க, அதனாலதான் அம்மா இங்க அதுக்கு 5% காரத்துக்கு 12 பண்ணிருக்காங்க. ಬನ್ನಿಗೆ ₹5 ಬನ್ನಿಗೆ ಕ್ರೀಮ್ ಹಚ್ಚಿಬಿಟ್ರೆ 18% ಟ್ಯಾಕ್ಸ್ ಹಾಕ್ಬಿಡ್ತಾರೆ. ಯಾಕೆ? ₹5 ಬನ್ ಅಂತ 5% ಅಂತ ಹೇಳಿಬಿಟ್ಟಿದ್ದಾಗಲೇ. ಆದರೆ ₹5 ಬನ್ನಿಗೆ ಕ್ರೀಮ್ ಹಚ್ಚಿದ ತಕ್ಷಣ 18% GST ಹಾಕ್ತಾರೆ. ಈ ಥರ ಸರಳೀಕರಣ ಆಗಲಿ ಅಂತ ನಾನು ಕೇಳಿದೆ ಅಂತ ಹೇಳಿ ಉದ್ಯಮಿ ಶ್ರೀನಿವಾಸನ್ ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ಪ್ರಶ್ನೆ ಕೇಳಿದರು.